ಇದು ಸೆಕ್ಷನ್ ಸಿಗೆ ಕಂಪಲ್ಸರಿ ಕ್ವಶನ್ ಇಲ್ಲಿ ನೋಡಮ್ಮ, ಕಂಪಲ್ಸರಿ ಗೊತ್ತು ಏನು ಕೇಳ್ತಾರೆ, ಕ್ಯಾಲ್ಕುಲೇಟ್ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ತಮ್ಮ ಕೇಳ್ತಾರೆ. ಐಡಿಯಲ್ ಅಂದರೆ ಯಾಕಂತಾರೆ, ಇದು ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಎರಡೂ ಸ್ಯಾಟಿಸ್ಫೈ ಮಾಡುತ್ತೆ. ಅದಕ್ಕೆ ಫಿಶರ್ ಐಡಿಯಲ್ ಅಂತ ಅದನ್ನು ಬಿಟ್ಟರೆ ಮತ್ತೆ ಯಾವುದೂ ಆಗಲ್ಲ. ಸೊ ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರ್ ಇಲ್ಲಿ 2010 ಕೊಟ್ಟಿದ್ದಾರೆ, 2014 ಕೊಟ್ಟಿದ್ದಾರೆ. ಅಂದರೆ ನಾವು 2010ನಲ್ಲಿ ಏನು ಪ್ರೈಸ್ ಇತ್ತು, 2014 ಏನಾಗುತ್ತೆ ಅಂತ ಕಂಪೇರ್ ಮಾಡೋದು 100ಗೆ ಪ್ರೈಸ್ ಇಂಡೆಕ್ಸ್ ಪ್ರೈಸ್ ಏನಾಗಿದೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಾವು ಗೋಲ್ಡ್ ರೇಟು ಒಂದು 20 ವರ್ಷದಿಂದ 1000ಗೆ ಸಿಗ್ತಾ ಇತ್ತಲ್ವಾ, ಈಗ ಹೇಗೆ ಲ್ಯಾಕ್ಸ್ ಆಗಿಬಿಟ್ಟಿದೆ, ಹಂಗೆ ಕಂಪೇರ್ ಮಾಡ್ತಾ ಇದ್ವಿ. ಅದು ಕಂಪೇರ್ ಮಾಡೋದು. ಇದಕ್ಕೆ ಬೇಸ್ ಇಯರ್ ಕರೀತಾರೆ, 2010 ಬೇಸ್ ಇಯರ್, ಇದು ಕರೆಂಟ್ ಇಯರ್ ಕರೀತೀವಿ. ಸೊ ಬೇಸ್ ಇಯರ್ ಪ್ರೈಸನ್ನು ನಾವು P0 ಅಂತ ಬರೀತೀವಿ, ಕ್ವಾಂಟಿಟಿಯನ್ನು Q0 ಬರೀತೀವಿ. ಹಾಗೆ ಪ್ರೈಸು ಕರೆಂಟ್ ಇರೋದು P1 Q1 ಬರೀತೀವಿ. ನಮಗೇನು ಕಾಲಮ್ ಬೇಕು ಅಂತ ತೋರಿಸ್ತಾ ಇದೆ ನೋಡಿ. ಇಷ್ಟು ಕಾಲಮ್ ಇದೆಯಲ್ವಾ, ಇಷ್ಟು ಕಾಲಮ್ ಹಾಕಿದ್ದಾರೆ. ನಮಗೇನು ಬೇಕು ಅಂದರೆ ಒಂದು P0 Q0 ಬೇಕು. ಫೋನ್ ಕಾಲಮೇ ಬರ್ತದೆ. ನಾನು P0 Q1 ಬೇಕು, ಇನ್ನೊಂದು P1 Q0 ಬೇಕು. ಸೊ P0 Q1 P1 Q1 ಬೇಕು ಅಲ್ವಾ. ಇಷ್ಟು ಕಾಲಮ್ ಇದ್ರೆ ಮುಗಿದ ಕೆಲಸ ಮಾಡ್ತೀವಿ. 4 ಕಾಲ ಪ್ರಿಪೇರ್ ಆಗಬೇಕಲ್ವಾ. ಇಲ್ಲೇ ಹೇಳುತ್ತೆ P0 Q0 ಅಂತಿದೆ. ನೋಡೋಣ P0 Q0 ಇದೆ, P0 Q0 ಇದೆ ಅಲ್ವಾ. ಇವೆರಡು ಇಂಟು ಮಾಡಷ್ಟೇ. 2750 ಹಾಗೆ ಇರೋದು 7790 125 to 30 3750 92 into 185 575 ಇದು ಇಷ್ಟವಾ ಕರೆಕ್ಟ್. ಎಷ್ಟು ಕರೆಕ್ಟ್ ಇದೆಯಾ ಅಲ್ವಾ. ಈ ಟೋಟಲ್ ಮಾಡೋಣ, ಇಷ್ಟು ಟೋಟಲ್ ಮಾಡಿಲ್ಲ, ಈ ಟೋಟಲ್ಲು ಅದನ್ನು ಟೋಟಲ್ ಮಾಡೋದಿಲ್ಲ. P0 Q1 ಹಾಕ್ತೀನಿ, ಇದು ಮಾಡ್ಕೊಂಡು ಹೋಗಿದೆ. ಎಷ್ಟಮ್ಮ ತೊಂದರೆ ಕಟ್ ಮಾಡಲಿ ಸರ್, ಕಟ್ಟೆ ಮಾಡ್ದು ಹೇಳಕ್ಕೆ. ಟೋಟಲ್ ಮಾಡ್ತಾ ಇಲ್ಲ ನೀನು, ಮಾಡ್ತಿದ್ದೀನಿ. ಮತ್ತೆ ಟೈಮ್ ತಗೊಳ್ತೀಯಲ್ಲ ಹೌದಾ. ಈ ಕಾಲ ನೋಡೋಣ P0 Q1 ಅಂದರೆ 39,865 ಅದೇನು ಬರ್ತಮ್ಮ ಕರೆಕ್ಟಿದೆಯಾ. 39 ಬರುತ್ತಾ? ಹಾಂ ಸರ್, 39,865 ಸರ್. 39,865 ಟೋಟಲಾ. ಹಾಂ ಸರ್. ಈಗ P0 Q1 ಅಂದರೆ ಇದು ನೋಡು, P0 Q1 ಇದ್ದಿದೆ ಅಲ್ವಾ. 25 to 150 ಮಲ್ಟಿಪೈ ಸರ್. ಹಾಂ 3,750 ಸರ್. 3,750. 750. ನೆಕ್ಸ್ಟ್ 82 into 120 9,840 ಸರ್. 9,840. 840. 125 into 30 3,750 ಸರ್. 3,750. ಹಾಗೆ ಸೇಮ್ ಇದು ಯಾಕೆ ಕೊಟ್ಟಲ್ಲ ನೀನು. 92 into 230 ಸರ್ 92 into 230 Q1 ಇದೆ ಅಲ್ಲಿ. ಸರ್ 21,160 ಸರ್. 21,160. 160. 29 into 235 6,815 ಸರ್. 6,850 ಹಾಂ ಸರ್. ನೆಕ್ಸ್ಟ್ 110 into 22. Q1 ಅಲ್ವಾ 22 ಹಾಂ 2,420 ಸರ್. 2,420 ಹಾಂ ಸರ್. ಈಗ ನೆಕ್ಸ್ಟ್ ಮಾಡೋಣ P1 Q0 ಇದು P1 ಇದೆ ನೋಡಿ. 477 ಎಷ್ಟಮ್ಮ 477 477 35 35 ನೆಕ್ಸ್ಟ್ P1 Q0 ಇವೆಲ್ಲ ಇಂಟು ಮಾಡೋಣ ಹಂಗೆ
ಸರ್ 3520 ಸರ್ 3520. 20 ಸೊ ಇವೆರಡೆ 8930 ಸರ್ 930 8930. ಡೀಸೆಲ್ನಾ? ಹಾಂ ಸರ್ ಸರಿ ಇವೆರಡು. $30 into 145 ಸರ್ 4290 4290. 16,465 ಸರ್ 16,465. 65 Next 200. 31. ಹಾಂ ಸರ್ 231 ಹಾಂ 6200 ಸರ್ 6200. Next 20 ಇದಲ್ವಾ? 20 into 100 2000 2000. ಹಾಂ ಇದು ಆ್ಯಡ್ ಮಾಡೋಣ. ನೆಕ್ಸ್ಟ್ P1 Q1 ಇಲ್ಲೇ ಬಿಟ್ಟು ಮಾಡೋಣ. 32 41405. 41405. 405. ಹಾಂ ಸರ್ 4800 4800. 11280 7280. 4290 ಸರ್ 4290 4290. 20,470 ಸರ್ 470. ಹಾಂ 7,285 7285. 285 285. 2200 200 ಟೋಟಲ್ ಎಷ್ಟು ಮಾಡಿದ್ದು? Five zero three 503. 25. ಸರ್ 50 ಸರ್ 45 50ನಾ? ಹಾಂ ಸರ್ 50 50 3 25 ಸರ್ 325. ಹೊರಟಿದೆಯಾ? ಹಾಂ ಈಗ ಫಿಶರ್ ಐಡಿಯಲ್ ಇಂಡೆಕ್ಸ್ ತಗೊಳ್ಬೇಕಲ್ವಾ? ಫಸ್ಟ್ ಅದೇ ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರ್ ಹೇಳಿದ್ದಾರೆ. ನಾವು ಬರೀತಾ ಇದ್ದೀವಿ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಅಲ್ವಾ? ಅದಕ್ಕೆ ರೂಟ್ ಆಗ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿದ ಯಾವಾಗಲೂ P1 Q0 ಅಂತ ಮಾಡಬೇಕು. ಡಿವೈಡ್ ಬೈ P0 Q0 ಆಯ್ತಲ್ವಾ? ನೆಕ್ಸ್ಟು ಸಮೇಷನ್ ಆಫ್ P1 Q1 ಡಿವೈಡ್ ಬೈ P0 Q1 ಅಲ್ವಾ ಇದು? ಹಾಂ ಹೌದಾ ನಮ್ಮ ಫಾರ್ಮುಲಾ? ಇಂಟು 100 ಅಲ್ವಾ? ಈಗ ಇದಕ್ಕೆ ವ್ಯಾಲ್ಯೂ ಹಾಕೊಂಡು ಹೋಗೋಣ ಅಷ್ಟೇ. P1 Q0 ಇದೆ ನೋಡಿ. P1 Q0 ಇದೆ ಅಲ್ವಾ? ಎಷ್ಟಿದೆ 100? 41,405ನಾ? ಇವಾಗ P0 Q0 ಇದೆ 39,865 ಅಲ್ವಾ? ಹಾಂ ಇಂಟು P1 Q1 ಇದೆ ಅಲ್ವಾ? ಹಾಂ 50,325 ಡಿವೈಡ್ ಬೈ P0 Q1 ಅಂದರೆ ಇದೆ ಅಲ್ವಾ? ಹಾಂ 477 47735. ಈ ಇದು ಇಂಟು 100 ಹೊರಗೆ ಬರಬೇಕು. ಹಾಂ ಯಾವಾಗ ಈಗ ಡಿವೈಡ್ ಮಾಡೋದು ಇದನ್ನ ಇದು ಮಾಡೋಣ. ನಾನು ಯಾಕೆ ಮಾಡ್ತೀನಿ ಸರ್ ಯಾವ್ದು ಒಂದು ಮಾಡೋದು ಸರ್ 1.03 1.03 86 86. ಹಾಂ ಹಾಂ ಎಷ್ಟು ಅಂತಲ್ಲ 1.054. 1.054. ಈಗ ಇಂಟು ಮಾಡಿ ಈಗ 105.5. 105 ಏನಮ್ಮ ಇವಾಗ ಇಂಟು ಮಾಡೋಣ. 1.0946 ಸರ್ 1.0946 ಇದು ರೂಟ್ ಇಂಟು 100 ಅಲ್ವಾ ಈಗ? ಹಾಂ ಸರ್ ಈಗ ರೂಟ್ ತೆಗೆಯಮ್ಮ. ಹಾಂ ಸರ್ 1 ಪಾಯಿಂಟ್ ರೂಟ್ ಪ್ಲಸ್ ಮಾಡಿ ಅಷ್ಟೇ. ಸರ್ 1.04 ಹಾಂ 62 ಸರ್ 60 ಇದೆಯಾ? ಹಾಂ ಸರ್ ಸಾಕಷ್ಟೇ ಇರಲಿ 100 ಇರಲಿ. ಇದು 104.6 ಆಗ್ಬಿಡುತ್ತೆ. ಆಯ್ತಾ ನಮಗಿದು ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರ್ ಇದು. ಅರ್ಥ ಆಯ್ತಾ? ಅದಲ್ವಾ? ನೆಕ್ಸ್ಟು ಟೈಮ್ ರಿವರ್ಸಲ್ ಟೆಸ್ಟ್ ಅಂತಿದೆ. ಏನೋ ಟೈಮ್ ರಿವರ್ಸಲ್ ಟೆಸ್ಟ್ ಅದು ಬರಿತಾ ಇದ್ದೀನಿ. ಸೊ TRT ಅಂದರೆ ನಮಗೆ ನಾವು P01 ಇಂಟು P10 ಮಾಡಿದರೆ 1 ಬರಬೇಕು. ಅದು ಆನ್ಸರ್ 1 ಬರಬೇಕು.
ಈಗ ನಾನು ಬರಿತಾ ಹೋಗ್ತೀನಿ, ಸಿಂಪಲ್ ಇದೆ. ನಾವು ಅದು ಬರೀತಾ ಅದೇ ಫಾರ್ಮುಲಾ ಬರೀಬೇಕು ಫಸ್ಟ್. ಯಾವ ಫಾರ್ಮುಲಾದಲ್ಲಿ P1 Q0 ಡಿವೈಡ್ ಬೈ P0 Q0 ಅಲ್ವಾ, ಇಂಟು P1 P1 Q1 ಡಿವೈಡ್ ಬೈ P0 Q1. ಕರೆಕ್ಟ್ ಇದು ಇಂಟು ಆಟ ಬರೋಂಗಿಲ್ಲ. ಇದನ್ನ ಎಕ್ಸ್ಟೆಂಡ್ ಮಾಡಿ ಇಂಟು ಹಾಕಿ ಇದೇನಿರುತ್ತಲ್ವಾ, 1 ಪ್ಲೇಸಲ್ಲಿ 0 ಬರೆಯಬೇಕು, 0 ಪ್ಲೇಸ್ 1 ಬರೆಯಬೇಕು ಅಷ್ಟೇ, ಮತ್ತೇನಿರಲ್ಲ. 1 ಪ್ಲೇಸಲ್ಲಿ 0 ಪ್ಲೇಸಲ್ಲಿ 1 ಬರೋಣ. ಹಾಗಿದ್ರೆ ಸಮೇಷನ್ ಇದೆ. ಇಲ್ಲಿ P1 ಇದೆ, ಏನು ಬರ್ಬೇಕು ಈಗ P0, ಇಲ್ಲಿ Q1, ಇಲ್ಲಿ P1 Q1 ಕರೆಕ್ಟಾ, ಇಂಟು ಇಲ್ಲಿ P0 P0 Q0 ಅಲ್ವಾ, ಡಿವೈಡ್ ಬೈ P1 Q0. ಕೆಲಸ. ಇಷ್ಟು ಬರ್ಕೊಂಬಿಟ್ರೆ ನಮ್ಮ ಕೆಲಸ ನಮಗಿತ್ತು. ಇದಿಷ್ಟಕ್ಕೂ ನಾ ಏನು ಬರೀತೀನಿ, 1 ಪ್ಲೇಸಲ್ಲಿ 0 ಬರುತ್ತೆ, 0 ಪ್ಲೇಸ್ 1 ಬರ್ತದೆ ಅಷ್ಟೇ. ಹೌದಲ್ಲಮ್ಮ, ಈ ವ್ಯಾಲ್ಯೂ ಹಾಕೋಣ. ಈಗ ಏನಿದೆ ನಮ್ಮಲ್ಲಿ, ಎಷ್ಟು ವ್ಯಾಲ್ಯೂ ಇದು 41,405 ಅಲ್ವಾ, ಹಾಂ ಸರ್. ಇದೆಷ್ಟಿದೆ 39,865 ಇದೆ ಅಲ್ವಾ, ಹಾಂ. ಪ್ಲಸ್ Q1 ಎಷ್ಟಿದೆ 50,325. 325 ಡಿವೈಡ್ ಬೈ 47735 ಇದೆ ಅಲ್ವಾ, ಇಂಟು ಅಲ್ವಾ. ಹಾಂ. P0 Q1 ಅಂದರೆ ಇದೆ ಅಲ್ವಾ, ಹಾಂ. 47,735. ಹಾಂ. P1 Q1 ಅಂದರೆ ಇದೆ ಅಲ್ವಾ, 50,325. 325 ಇಂಟು P0 Q0 ಇದೆಯಲ್ಲ, ಹಾಂ. 39,865 ಡಿವೈಡ್ ಬೈ P1 Q0 ಅಂದರೆ ಇದೆ ನೋಡಿ 41,405. ಇಷ್ಟಾದ್ಮೇಲೆ ನಮಗೆ ನ್ಯೂಮರೇಟರ್ ಒಂದು ಡಿನಾಮಿನೇಟರ್ ಒಂದು ಕ್ಯಾನ್ಸಲ್ ಆಗುತ್ತೆ, ಅದೆಲ್ಲರೂ ಇದೆ. ನ್ಯೂಮರೇಟರ್ ಒಂದು ಡಿನಾಮಿನೇಟರ್ ನೋಡೋಣ. ಇಲ್ಲಿ 41,405 ಇದೆ, ಇಲ್ಲಿದೆ ಅಲ್ವಾ, ಇದು ನ್ಯೂಮರೇಟರ್, ಇದು ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ, ಸೇಮ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್. ನೆಕ್ಸ್ಟ್ 50,325 ಇದೆ, ಇಲ್ಲಿದೆ ಅಲ್ವಾ, ಹಾಂ. ಹೌದಲ್ವಾ, ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 39,865 ಇದೆ, ಅದು ಇಲ್ಲಿದೆ, ಕ್ಯಾನ್ಸಲ್ ಆಯಿತು. ನೆಕ್ಸ್ಟು 47,735 ಕೆಳಗೆ ಇಲ್ಲಿ ಹಾಂ. ಕ್ಯಾನ್ಸಲ್ ಆಯ್ತಲ್ವಾ, ಎಲ್ಲ ಕ್ಯಾನ್ಸಲ್ ಆಯಿತು. ಎಲ್ಲ ಕ್ಯಾನ್ಸಲ್ ಆದರೆ ಏನಿರುತ್ತೆ, ಮೇಲೆ 1 ಇದ್ದೇ ಇರುತ್ತೆ, ಕೆಳಗೆ ಏನಿರುತ್ತೆ 1 ಇರುತ್ತೆ. 1/1 ಅಂದರೆ ಎಷ್ಟು ಹೇಳು, 1. 2/2 ಅಂದರೆ ಎಷ್ಟು 1 ಅಮ್ಮ, 2/2 ಅಂದ್ರು 1, A/A ಅಂದ್ರೆ 1, B/B ಅಂದ್ರೆ 1. ಇದಕ್ಕೆ ರೂಟ್ ತೆಗೆದ್ರೆ ಎಷ್ಟು ಬರುತ್ತೆ, 1 ಬರುತ್ತೆ. ಒಂದಲ್ಲ ಅವನಿಗೆ ಏನು ಬರೋಕ್ಕಿತ್ತು, 1 ಬರೋಕ್ಕಿತ್ತು ಅಲ್ವಾ. ಇದು ಟೈಮ್ ರಿವರ್ಸಲ್ ಟೆಸ್ಟ್. ಈಗ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತಿದೆ, ಅದು ಬರಿತಾ ಇದ್ದೀನಿ. ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅದೇನು ಅಂತಂದರೆ, ಅದನ್ನು ಏನು ಮಾಡ್ಬೇಕಂದ್ರೆ, ಇಲ್ಲಿ P01 ಇದ್ರೆ ಅದನ್ನು Q01 ಮಾಡಬೇಕು. ಅಂದರೆ 0 ಪ್ಲೇಸ್ ಸರಿ P ಪ್ಲೇಸಲ್ಲಿ Q ಬರೀಬೇಕು, Q ಪ್ಲೇಸಲ್ಲಿ P ಬರೀಬೇಕು. ಆವಾಗ ನಮ್ಗೆ ಏನು ಕೊಡಬೇಕಾದ ಆನ್ಸರು ಹೀಗೆ ಬರಬೇಕು, ಈ ಆನ್ಸರ್ ಬರಬೇಕು. P1 Q1 ಡಿವೈಡ್ ಬೈ P0 Q0 ಬರಬೇಕು. ಹೀಗೆ ಬಂದರೆ ಮುಗೀತು, ಇದು ಬರಬೇಕು ಆನ್ಸರ್. ಅಂದರೆ ಯಾವ್ದು ಗೊತ್ತಾ ನನಗೆ, ಈ ಆನ್ಸರ್ ಬರಬೇಕು ಲಾಸ್ಟಲ್ಲಿ. P1 Q1 ಮತ್ತು P0 Q0 ಬರಬೇಕು, ಅದು ಬಂದರೆ ಕರೆಕ್ಟ್ ಅಂತ ಅರ್ಥ. ನೋಡೋಣ, ಈಗ ಅದು ಬರಿತಾ ಇದ್ದೀನಿ. ಅದಕ್ಕೂ ಅಷ್ಟೇ ಸೇಮ್ ಫಸ್ಟ್ ಏನಿದೆಯಲ್ಲ ಫಿಶರ್ ಇಂಟ್ರೆಸ್ಟ್ ಅದನ್ನೇ ಬರೀತೀನಿ. P1 Q0 ಡಿವೈಡ್ ಬೈ P0 Q0 ಇಂಟು P1 Q1 ಡಿವೈಡ್ ಬೈ P0 Q1. ಈಗ ಕೆಲಸ ಏನಂದರೆ P ಪ್ಲೇಸಲ್ಲಿ Q ಬರೆಯೋದು, Q ಪ್ಲೇಸಲ್ಲಿ ರಿಪ್ಲೇಸಿಂಗ್ P/Q, Q/P ಅಲ್ವಾ. ಬರೆಯೋಣ ಈಗ. ಸಮೇಷನ್ ಇರುತ್ತೆ, P ಇದೆ, ನಾವೇನು ಬರಿತೀನಿ Q1, Q0 ಇದೆ, P0, ಇಲ್ಲಿ P0 Q0 ಇದೆ, Q0 P0 ಇಂಟು ಇಲ್ಲಿ P1 Q1 ಇದೆ, ನಾನೇ ಬರ್ತೀನಿ Q1 P1 ಬರೀತೀನಿ. ಇಲ್ಲಿ P0 Q1 ಇದೆ, Q0 P1 ಬರೀತೀನಿ. ಈಗ ಸಬ್ಸ್ಟಿಟ್ಯೂಟ್ ಮಾಡಲ. ಈಗ ಇದಂತೂ ಇದೇ ಇರುತ್ತೆ, P1 Q0 ಅಂದರೆ 41,495 ಆಗುತ್ತೆ. P0 Q0 ಅಂದರೆ 39,865 ಅಲ್ವಾ. ಇಂಟು P1 Q1 ಇದೆ ನೋಡು 50,000
325. P0 Q1 ಅಂದರೆ 47,735 ಇಂಟು ಕಣ್ಣು ನೋಡೋಕ್ಕಲ್ಲ ಇಲ್ಲಿ Q1 P0 ಅಂದರೆ Q1 P0 ಸರಿ Q1 P0 ಇದಲ್ವಾ ಹಾಂ P1 Q0 Q1 P0 ಬೋತ್ ಆರ್ ಸೇಮ್ ಎರಡು ಒಂದೇ ಇಂಟು ಎ ಬಿ ಈಕ್ವಲ್ಸ್ ಬಿ ಎರಡು ಒಂದೇ ಎ ಇಂಟು ಬಿ ಆರ್ ಬಿ ಇಂಟು ಎ ಎರಡು ಒಂದೇ ಅದು ಸೊ ಸೇಮ್ P0 Q1 ಅಂದರೆ 47,735 P0 Q0 Q0 P0 ಎರಡು ಒಂದೇ ಅದು ಸೇಮ್ 39,865 into P1 Q1 or Q1 P1 both are equal. So 50,325 divided by P Q0 P1 or P1 Q0. P1 Q0 41,405. ಈಗ ಸೇಮ್ ನ್ಯೂಮರೇಟರ್ 1 ಡಿನಾಮಿನೇಟರ್ 1 ಕ್ಯಾನ್ಸಲ್ ಆಗುತ್ತೆ ಯಾವ್ದು ಕ್ಯಾನ್ಸಲ್ ಮಾಡ್ಕೊಳ್ತೀನಿ 4150 4150 ಕ್ಯಾನ್ಸಲ್ ಆಯ್ತು ನೆಕ್ಸ್ಟ್ 47,335 ಮತ್ತೆ ಯಾವ್ದು ಕ್ಯಾನ್ಸಲ್ ಆಗಲ್ಲ ಯಾಕಂದ್ರೆ ನೋಡಿ ಸೇಮ್ ಇದೆ ಕ್ಯಾನ್ಸಲ್ ಆಗಲ್ಲ ಅದು ಕ್ಯಾನ್ಸಲ್ ಆಗುತ್ತಾ ನ್ಯೂಮರೇಟರ್ಲೇ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ ನ್ಯೂಮರೇಟರ್ ಅಲ್ಲ ಇಲ್ಲಿಂದ ಕ್ಯಾನ್ಸಲ್ ಆಗಲ್ಲ ಇಲ್ಲಿಂದ ಕೆಳಗಿರ್ಬೇಕು ಡಿನಾಮಿನೇಟರ್ ಇರಬೇಕು ಹಂಗೆ ಕ್ಯಾನ್ಸಲ್ ಆಗುತ್ತೆ ಆಗಲ್ಲ ಈಗ ಮೇಲೆ ಉಳ್ಕೊಂಡ್ಬಿಟ್ಟಿದೆಯಲ್ವಾ ಏನೇನು ಉಳ್ಕೊಂಡಿದ್ದಾಳು 50,325 ಎರಡಿದೆ ಅಲ್ವಾ ಸೊ ಸ್ಕ್ವೇರ್ ಕರೆಕ್ಟಾ ಇದೆ ಅದಕ್ಕೆ ಎರಡಿದೆ ಕೆಳಗೆ ಎರಡಿದೆ ನೋಡು ಯಾವ್ದಿದೆ 39,865 ಅದು ಕೆಳಗೆ ಎರಡಿದೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಈ ಸ್ಕ್ವೇರ್ ಈ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಲ್ವಾ ಅವಾಗ ರಿಮೈನಿಂಗ್ ಬರುತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 50 ಸರಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತಲ್ವಾ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ ರಿಮೈನಿಂಗ್ ಏನು ಬರುತ್ತೆ ನಿಮಗೆ ಅಂದರೆ ಸ್ಕ್ವೇರ್ ರೂಟ್ ಹೋದರೆ 50,325 ಅದು ಉಳಿಯುತ್ತೆ ಡಿನಾಮಿನೇಟರ್ಲಿ 39,865 ಉಳಿಯುತ್ತೆ 50,325 ಅಂದರೆ ಯಾವ್ದು ಅದು P1 Q1 ಬೈಲ್ ಆದ್ಮೇಲೆ ಪ್ಲೇಸಲ್ಲಿ P1 Q1 39,865 ಅಂದರೆ P0 Q1 ಸೊ ನಮ್ಗೆ ಏನು ಆನ್ಸರ್ ಕೊಡೋಕೆ ನೋಡಿದ್ರೆ ಅದೇ ಹೇಳಿದಲ್ವ ನಿಮಗೆ P1 Q1 ಡಿವೈಡ್ ಬೈ P0 Q ಬರಬೇಕು ಬಂತ ಇದು ಸ್ಯಾಟಿಸ್ಫೈ ಆಯ್ತಲ್ವಾ ಏನು ಡೌಟ್ ಇದೆ ಏನಿಲ್ಲ ಸರ್ ಸುಮ್ಮನೆ ಹೇಳ್ಬಾರ್ದು ಅವರು ಹಾಂ ವರ್ಷ ಸುಮ್ಮನೆ ಹೇಳ್ಬಾರ್ದು ನನಗೆ ಗೊತ್ತಾಯ್ತಾ